ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಅಜ್ಜಪ್ಪ. ರಾಜ್ಯದಲ್ಲಿ ಹಬ್ಬದ ಸಡಗರ ಕಳೆಕಟ್ಟಿದೆ. ಆದರೆ ನಟ ದರ್ಶನ್ ಪಾಲಿಗೆ ಮಾತ್ರ ಜೈಲಲ್ಲಿ ಹಬ್ಬ ಮಾಡುವಂತಾಗಿದೆ. ಜೈಲಿಂದ ಹೊರಗಡೆ ಇದ್ದಿದ್ರೆ ದರ್ಶನ್ ಆಯುಧ ಪೂಜೆಯನ್ನ ಹೇಗೆ ಮಾಡ್ತಿದ್ರು, ಜೈಲಲ್ಲಿ ಸಡಗರವೇ ಇಲ್ಲದೆ ಏನ್ ಮಾಡ್ತಿದ್ದಾರೆ? ಕಳೆದ ವರ್ಷ ಇದೇ ಹೊತ್ತಿಗೆ ಏನೇನಾಗಿತ್ತು? ಅದ್ಯಾಕೋ ದರ್ಶನ್ ಹಣೆ ಬರವೇ ಸರಿಯಿಲ್ಲ ಬಿಡಿ. ಇಲ್ಲಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ತಮ್ಮ ನೆಚ್ಚಿನ ಹಬ್ಬದ ಸಡಗರ ಇಲ್ಲದಂತಾಗಿದೆ. ಮೈಸೂರಿಗರಿಗೆ ದಸರಾ ಹಾಗೂ ಆಯುಧ ಪೂಜೆ ಅಂದ್ರೆ ಸಂಭ್ರಮ. ಈ ಹಬ್ಬವನ್ನ ದರ್ಶನ್ ಈಗ ಜೈಲಲ್ಲಿ ಮಾಡಬೇಕಾದ ಪರಿಸ್ಥಿತಿ ಕೂಡ ಎದುರಾಗಿದೆ. ದರ್ಶನ್ ಹೊರಗಿದ್ದಿದ್ರೆ ಸಡಗರ ಸಂಭ್ರಮವೇ ಬೇರೆಯಾಗಿರ್ತಿತ್ತು. ದೇಶಾದ್ಯಂತ ಆಯುಧ ಪೂಜೆ ಸಡಗರ ಸಂಭ್ರಮ ಮನೆ ಮಾಡಿದ್ರೆ, ಹಳ್ಳಿಗಳಲ್ಲಿ ರೈತರು ತಮ್ಮ ಕೃಷಿ ಸಲಕರಣೆಗಳಿಗೆ ಪೂಜೆ ಸಲ್ಲಿಸಿ, ಸಿಟಿ ಮಂದಿ ತಮ್ಮ ವಾಹನಗಳಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಇನ್ನು ತರಹೇವಾರಿ ಹೂಗಳಿಂದ ಸಿಂಗಾರಗೊಂಡಿರುವ ವಾಹನಗಳು ರಸ್ತೆಯಲ್ಲಿ ಧೂಳೆಬ್ಬಿಸುತ್ತಿವೆ. ಇನ್ನು ಮಾಲೀಕರು ಅಂಗಡಿ ಪೂಜೆಗಳನ್ನ ಮಾಡಿ ಸಿಹಿ ಹಂಚಿ ಸಂಭ್ರಮಿಸುತ್ತಿದ್ದಾರೆ. ಇತ್ತ ಮೈಸೂರಿನಲ್ಲಂತೂ ಸಂಭ್ರಮ ಇನ್ನಷ್ಟು ಕಳೆ ಕಟ್ಟಿದೆ. ಅರಮನೆಯಲ್ಲೂ ಆಯುಧ ಪೂಜೆ ವಿಶೇಷವಾಗಿ ಜರುಗಿದ್ದು, ವಿಜಯದಶಮಿ ಸಡಗರಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದರು. ಇಡೀ ಮೈಸೂರೇ ದಸರಾ ಸಂಭ್ರಮದಲ್ಲಿ ಮುಳುಗಿದ್ರೆ, ಅದ್ಯಾಕೋ ಇದೊಂದು ಜಾಗದಲ್ಲಿ ಹಬ್ಬದ ಕಳೆಯೇ ಇಲ್ಲದಂತಾಗಿದೆ. ಎಲ್ಲವೂ ಚೆನ್ನಾಗಿದ್ದಿದ್ರೆ ಇಲ್ಲಿಯೂ ಕೂಡ ಮೈಸೂರು ಅರಮನೆಯಲ್ಲಿರುವಷ್ಟೇ ಸಡಗರ ಸಂಭ್ರಮ ಮನೆ ಮಾಡಿರುವುದು. ಆದರೆ ಯಾವ ಸಂಭ್ರಮ ಸಡಗರವೂ ಇಲ್ಲದೆ ಕಳಾಹೀನವಾಗಿದೆ. ದರ್ಶನ್ ಜೈಲಿನಿಂದ ಹೊರಗಡೆ ಇದ್ದಿದ್ರೆ ಆ ಕಥೆಯೇ ಬೇರೆ ಇರ್ತಿತ್ತು. ಇಲ್ಲಿ ಹಬ್ಬದ ಕಳೆ ಮನೆ ಮಾಡ್ತಿರ್ತಿತ್ತು. ಇನ್ನು ಪ್ರತಿ ಸಲದ ಆಯುಧ ಪೂಜೆ ಎಂದು ಎಲ್ಲರೂ ನೋಡಿಯೇ ಇರ್ತಾರೆ. ಆದ್ರೆ ಈ ಸಲ ಇಲ್ಲಿ ಹಬ್ಬದ ಸಡಗರವೇ ಇಲ್ಲ. ಯಾಕಂದ್ರೆ ದರ್ಶನ್ ಅಂಡ್ ಟೀಮ್ ಮಾಡಬಾರದೊಂದು ಕೆಲಸವನ್ನ ಮಾಡಿ ಈಗ ಕಂಬಿ ಎನಿಸ್ತಿದ್ದಾರೆ. ದರ್ಶನ್ ಇಲ್ಲದ ಅವರ ಫಾರ್ಮ್ ಹೌಸ್ ನಲ್ಲಿ ಹಬ್ಬದ ಸಡಗರವಿಲ್ಲ. ಆರ್ ನಗರದ ಮನೆಯ ಮುಂದೆ ಸಾಲುಗಟ್ಟಿ ನಿಲ್ಲಬೇಕಿದ್ದ ವಾಹನಗಳು ಕಾಣಿಸ್ತಿಲ್ಲ. ಇದಕ್ಕೆಲ್ಲ ಕಾರಣ ದರ್ಶನ್ ಜೈಲಿನಲ್ಲಿದ್ದಾರೆ ಅನ್ನೋದು. ಡಿ ಬಾಸ್ ಇಲ್ಲದೆಯೇ ಇಲ್ಲಿ ಸಡಗರ ಮನೆ ಮಾಡೋದಿಲ್ಲ ಅನ್ನೋದು ಕಾಣ್ತಾ ಇದೆ. ಇಲ್ಲಿನ ಪ್ರತಿಯೊಂದು ಸಡಗರಕ್ಕೂ ಒಡೆಯನ ಹಾಜರಾತಿ ಇರಲೇಬೇಕು, ಆಗಲೇ ಅದಕ್ಕೊಂದು ಕಳೆ. ಏನ್ ಮಾಡೋದು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಈ ಯಜಮಾನನ ಪರಿಸ್ಥಿತಿ ಯಾರಿಗೂ ಬೇಡ ಎನ್ನುವಂಥದ್ದು. ಕನ್ನಡಿಗರಿಗೆ, ಅದರಲ್ಲೂ ಮೈಸೂರಿನವರಿಗೆ ದಸರಾ ಅಂದ್ರೆ ಎಲ್ಲಿಲ್ಲದ ಸಡಗರ ಅಂತ ಅದು ಗೊತ್ತಿದೆ. ಅಷ್ಟೇ ಅಲ್ಲ, ದರ್ಶನ್ ಈಗ ಈ ಸಡಗರವನ್ನ ನಿಜಕ್ಕೂ ಮಿಸ್ ಮಾಡ್ಕೊಳ್ತಿದ್ದಾರೆ. ಅವರ ಅಭಿಮಾನಿಗಳು ಹಾಗೂ ಜೊತೆಗಾರರು ಕೂಡ ಅವರ ಗೈರಿನಲ್ಲಿ ಹಬ್ಬದ ಸಂಭ್ರಮವನ್ನ ಕಳ್ಕೊಂಡಿದ್ದಾರೆ. ನಿಮಗೆ ನೆನಪಿರಬಹುದು, 2022ರಲ್ಲಿ ದರ್ಶನ್ ಆರ್ ನಗರದ ಮನೆ ಮುಂದೆ ತಮ್ಮೆಲ್ಲ ಗಾಡಿಗಳನ್ನ ನಿಲ್ಲಿಸಿ ಪೂಜೆ ಮಾಡಿದ್ದು. ಅವತ್ತು ಆರ್ ನಗರದ ಮನೆ ಮುಂದೆ ಸಾವಿರಾರು ಜನರು ಕೂಡ ಸೇರಿದ್ರು. ಅವರಿಗೆಲ್ಲ 3-4 ಹಬ್ಬಗಳನ್ನ ಒಟ್ಟೊಟ್ಟಿಗೆ ಆಚರಿಸಿದ ಸಂಭ್ರಮದ ಸಡಗರ. ಒಂದು ವಿಜಯದಶಮಿ ಹಾಗೂ ಆಯುಧ ಪೂಜೆ, ಇನ್ನೊಂದು ತಮ್ಮ ಪ್ರೀತಿಯ ನಾಯಕ ದರ್ಶನನನ್ನು ಹತ್ತಿರದಿಂದ ನೋಡೋ ಸಡಗರ ಅಲ್ಲಿ ಮನೆ ಮಾಡಿತ್ತು. ಮಗದೊಂದು ಐಷಾರಾಮಿ ಕಾರುಗಳನ್ನ ಒಟ್ಟೊಟ್ಟಿಗೆ ನೋಡಿ ಕಣ್ತುಂಬಿಕೊಂಡಿದ್ದರು ದರ್ಶನ್ ಅಪ್ಪಟ ಅಭಿಮಾನಿಗಳು. ಏನೇ ಹೇಳಿ ವೀಕ್ಷಕರೇ, ಆ ಒಂದು ಕೊಲೆಯಿಂದಾಗಿ ದರ್ಶನ್ ಇವತ್ತು ಜೈಲಿಗೆ ಸೇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದಂತೂ ಅಭಿಮಾನಿಗಳಿಗೆ ತುಂಬಲಾಗದ ದುಃಖವನ್ನ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನೇ ಹೇಳಿ ವೀಕ್ಷಕರೇ, ಆ ಒಂದು ಕೊಲೆಯಿಂದಾಗಿ ದರ್ಶನ್ ಇವತ್ತು ಜೈಲಿಗೆ ಸೇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದಂತೂ ಅಭಿಮಾನಿಗಳಿಗೆ ತುಂಬಲಾಗದ ದುಃಖವನ್ನ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏಕೆಂದ್ರೆ ಇವತ್ತೆಲ್ಲೆಡೆ ದಸರಾ ಸಂಭ್ರಮ ಜೋರಾಗಿದೆ. ಆದರೆ ದರ್ಶನ್ ಅಭಿಮಾನಿಗಳಿಗೆ ಎಲ್ಲೋ ಅದೊಂದು ಕಡೆ ದರ್ಶನ್ ಇಲ್ಲದೆ ಹೇಗೆ ಹಬ್ಬ ಮಾಡಬೇಕು ಅಂತ ಗೊಂದಲಕ್ಕೆ ಒಳಗಾಗಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಒಟ್ಟಾರೆಯಾಗಿ ಇತ್ತ ದರ್ಶನ್ ಅಭಿಮಾನಿಗಳು ದರ್ಶನ್ ಇಲ್ಲದೆ ಹಬ್ಬವನ್ನ ಆಚರಿಸಲು ಸಂಕಟ ಪಡ್ತಾ ಇದ್ರೆ, ಅತ್ತ ದರ್ಶನ್ ಜೈಲಿನಲ್ಲಿದ್ದು ಹಬ್ಬವನ್ನ ಆಚರಿಸದೆ ಸಂಕಟವನ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಿಡಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.